ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೊತೆ ಆತ್ಮೀಯರೇ, ನಿರುದ್ಯೋಗ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಆದರೂ ಸೆಲೆಕ್ಷನ್ ಆಗ್ತಾ ಇಲ್ಲ, ಪ್ರಮಾಣ ಬಹಳ ಕಡಿಮೆ ಅನ್ನೋದಕ್ಕೆ ವಿಧಾನಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿ ಕೊಟ್ಟ ಉತ್ತರಣ ಸಾಕ್ಷಿ. ಯಾಕೆಂದರೆ ಮಂಜೂರಾದ ಹುದ್ದೆಗಳು 7,80,748 ಹುದ್ದೆಗಳು ಮಂಜೂರಾಗಿದ್ದಾವೆ. ಅದರಲ್ಲಿ ತುಂಬಿದ್ದೆಷ್ಟಪ್ಪ ಅಂದರೆ 5,04,362 ತುಂಬಿಕೊಂಡಿದ್ದಾರೆ. ಖಾಲಿ ಎಷ್ಟು ಉಳಿದು 2.76 ಲಕ್ಷ ಹುದ್ದೆಗಳು ಖಾಲಿ ಇದಾವೆ. ಅಷ್ಟು ತುಂಬ್ಕೋಬೇಕಾಯ್ತಾರೆ. ಇಲ್ಲಿವರೆಗೆ ಮಂಜೂರಾಗ್ಯಾವಲ್ರಿ ಈಗಾಗಲೇ. ಯಾಕೆ ಇಟ್ಕೊಂಡು ಕೂತಿದ್ರಿ? ವಿಧಾನಸೌಧದಲ್ಲಿ ಸಹಜ ಚರ್ಚೆ ನಡೆದು ಇಲ್ಲಂತಲ್ಲ. ಸಿದ್ದರಾಮಯ್ಯ ಸ್ವತಃ ಅವ್ರು ಹೇಳ್ಕೊಂಡಂಥದ್ದು. ಯಾಕಂದ್ರೆ ಎಲ್ಲೆಲ್ಲಿ ಏನು ಖಾಲಿ ಅದಾವ ಎಂತಂತ ಗಣಿಗರು ಕೇಳಿದಂತ ಕಾಂಗ್ರೆಸ್ದ ಗಣಿಗರು ಕೇಳಿದಾರೆ. ಎಲ್ಲೆಲ್ಲಿ ಖಾಲಿ ಅದಾವಪ್ಪ ಹುದ್ದೆಗಳು ಅಂದಾಗ ಮುಖ್ಯಮಂತ್ರಿ ಅವರು ಎ ದರ್ಜೆಯ 16,017 ಹುದ್ದೆ ಖಾಲಿ ಅದಾವೆ. 16,017 ಎ ದರ್ಜೆ. ಇನ್ನು ಬಿ ದರ್ಜೆದ್ದು ಎಷ್ಟು ಬಂದ್ರೆ 16,734 ಹುದ್ದೆಗಳು ಖಾಲಿ ಇದಾವೆ. 16,734. ಇನ್ನು ಸಿ ದರ್ಜೆದ್ದು 1,66,021 1,66,021 ಖಾಲಿ ಇದಾವೆ. ಇನ್ನು ಡಿ ದರ್ಜೆದ್ದು 77,614 ಖಾಲಿ ಇದಾವೆ. ವಿಶೇಷವಾಗಿ ಇವು ಖಾಲಿ ಹುದ್ದೆಗಳನ್ನ ಪ್ರಕಟ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯನವರ ಗಣಿಗರ ಉತ್ತರ ಕೊಡು ಬಂದ. ಜೊತೆಗೆ ಹೆಚ್ಚು ಖಾಲಿ ಇದ್ದಿದ್ದೆಲ್ಲಪ್ಪ ಅಂದರೆ ಶಿಕ್ಷಣ ಇಲಾಖೆಯಲ್ಲಿ, ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಅಲ್ಲಿ 70,727 ಹುದ್ದೆಗಳು ಖಾಲಿ ಇದಾವೆ. ಮಾಸ್ತರ್ಗೆ ಹುದ್ದೆಗಳು ಅಥವಾ ಕೈಗಾರಿಕೆ ಹುದ್ದೆಗಳು ಖಾಲಿ ಇದಾವೆ. ಸಾಕ್ಷರತಾದಾಗ ತುಂಬಿಕೊಡ್ತಾ ಇಲ್ಲ. ಮುಖ್ಯವಾಗಿ ಅಲ್ಲೇ ಆಗಬೇಕಾಗಿದ್ದು. ಇವು ಬೇಕೇ ಇಲ್ಲಂತಲ್ಲ, ಆದರೆ ಮೇನ್ ಮಕ್ಕಳು ತಯಾರು ಮಾಡುವಂಥ ಕ್ಷೇತ್ರ ಕಡಿಮೆ ಅದ. ಮತ್ತು ಅದು ಭಾಳ ಕಡಿಮೆ ರೀ. ಆದರೂ ಅದು ತುಂಬಿಕೊಂಡಿಲ್ಲ. ಇನ್ನೂ 70,727 ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸಣ್ಣದಲ್ಲ. ಇನ್ನು ಒಟ್ಟಪ್ಪ ಈ ಇಲಾಖೆಯಲ್ಲಿ ಒಟ್ಟು ಅಂದರೆ 2,84,086 ಹುದ್ದೆಗಳು ಮಂಜೂರಾತಿ ಇದೆ. ಈ ಪೈಕಿ ಸಿ ದರ್ಜೆ ಒಂದರಲ್ಲೇ 60,719 ಹುದ್ದೆಗಳು ಖಾಲಿ ಇವೆ. ಮಂಜೂರಾತಿ ಆಗ್ಯಾವು, ಖಾಲಿ ಅದಾವ, ತುಂಬಿಕೊಳ್ತಾ ಇಲ್ಲ. ಈ ದಿಶೆಯಲ್ಲೇ ಅವ್ರು ತಮ್ಮ ಮಾತನ್ನು ಹೇಳ್ತಾರೆ. ಇನ್ನು ಗೃಹ ಇಲಾಖೆಯಲ್ಲೇ 26,168 ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,227 ಹುದ್ದೆಗಳು ಖಾಲಿ ಇದ್ದಾವೆ. ಇದು ಸಣ್ಣದಲ್ಲಿದು. ಮತ್ತು ಕಂದಾಯ ಇಲಾಖೆಯಲ್ಲಿ 11,145 ಹುದ್ದೆಗಳು ಖಾಲಿ ಇದ್ದಾವೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದಲ್ಲಿ 10,898 ಅದಾವೆ ಖಾಲಿ. ಪಶು ಸಂಗೋಪನಾ ಇಲಾಖೆಯಲ್ಲಿ ಅಂದರೆ ದನ ಕರುಗಳ ಸಾಕಾಣಿಕೆ ಕೇಂದ್ರದಲ್ಲೇ ಏನಪ್ಪ ಅಂದ್ರೆ 10,755 ಹುದ್ದೆ ಖಾಲಿ ಇದ್ದಾವೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 9,980, ಆರ್ಥಿಕ ಇಲಾಖೆಯಲ್ಲಿ 9,536, ಹಿಂದುಳಿದ ವರ್ಗ ಕಲ್ಯಾಣದಲ್ಲಿ 8,334 ಹುದ್ದೆಗಳು ಖಾಲಿದಾವೆ. ತುಂಬಿಕೊಳ್ಳೋದು ಯಾವಾಗ ಖಾಲಿದಾವೆ ಅಂತ ಹೇಳಿದ್ರಿ, ಭಾಳ ಸಂತೋಷ ಸತ್ಯ ಹೇಳಿದ್ರಿ. ಖಾಲಿ ಇದ್ದಾಗ ಅವತ್ತು ತುಂಬಿಸ್ಕೊಳ್ಳೋದು ಯಾವಾಗ? ಬರೀ ಆರ್ಥಿಕ ದಿವಾಳಿತನ ತೋರಿಸ್ಬಿಟ್ಟು ಹೋಗುವಂಥದ್ದು, ಇಲ್ಲ ಬಂದಿಲ್ಲ ನಾವು ಮಾಡ್ತೀವಿ ಅನ್ನೋದು ಹೋಗುವಂಥದ್ದು ಇದಿಲ್ಲ ಮಾಡ್ಲಿಕ್ಕೆ ಇದ್ದಿದ್ರಲ್ಲ ನಮ್ಮ BJP ಸರ್ಕಾರದವರು. ಅಂದ್ರೆ ಅವರು ಮೊದಲನೇ ಕ್ಯಾಬಿನೆಟ್ದಲ್ಲಿ ಮೊದಲನೇ ಮೀಟಿಂಗ್ದಾಗ ನಿಮ್ಗೆ ಹೆಣ್ಮಕ್ಳೆಲ್ಲ 2,500 ರೂಪಾಯಿ ಕೊಟ್ಟೇ ಕೊಡ್ತೀವಿ ಅಂತೀರಿ. ಅದು ಇವತ್ತಿಗೂ ಅದಿಲ್ಲ. ಹಂಗಾಗಿದೆ ಭಾಳ ಪರಿಸ್ಥಿತಿ. ಇಲ್ಲಿ 2.76 ಲಕ್ಷ ಹುದ್ದೆಗಳು ಖಾಲಿ ಇದಾವೆ. ಅವ್ರು ತುಂಬ್ಕೋಬೇಕಲ್ರಿ. ಯಾವಾಗ ತುಂಬ್ಕೊಳ್ಳೋರು? ಇದನ್ನು ಈಗೆಲ್ಲ ಕೇಳಬೇಕಾಗಿದೆ. ಇದು ಸ್ವತಃ ಅವ್ರು ಹೇಳಿದಂಥ ಮಾತಿದ್ದು. ಇಲ್ಲಿ ಖಾಲಿದವ್ರು ನಮ್ಮಲ್ಲಿ ಅಂತೇಳಿ ಸಿದ್ದರಾಮಯ್ಯನವರು ಅವರ ಈ ಸರ್ಕಾರದ ಹೆಡ್. ಮತ್ತು ಅವ್ರಿಗೆ ಕೇಳಬೇಕಲ್ಲ, ಇನ್ನು ಉಳಿದವ್ರು ಯಾವಾಗ ತುಂಬ್ಕೋತೀರಪ್ಪ ನೀವು? 2,76,386 ಹುದ್ದೆಗಳು ಏನು ತೊಗೊಳೋರು? ಇದು ನೀವು ಇವತ್ತು ಉತ್ತರ ಕೊಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ನಿರುದ್ಯೋಗ ಜನ ಒದ್ದಾಡ್ತಾ ಇದ್ದಾರೆ. ಶಿಕ್ಷಕರದಂತ ಹೇಳುತ್ತಿರೋದು ಎಷ್ಟು ಮಕ್ಕಳು ರೀ, ಎಷ್ಟು ಟೀಚರ್ಸು ಇವತ್ತು ಬೀದಿಯನ ಆಗ್ತಾ ಇದ್ದಾರೆ. ಅವ್ರ ಬದುಕು ನರಕ ಆಗಲಿಕ್ಕತ್ತದ್ರಿ. ಶಿಕ್ಷಕರದು, ಉಪನ್ಯಾಸಕರದು, ಅಥವಾ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳದು ಅಂತಂದ್ರೆ ಯಾವುದೇ ರೀತಿಯಲ್ಲಿ ಏನೂ ಯಾವುದಕ್ಕೂ ಏನು ಆಸ್ಪದ ಇಲ್ಲ ಅಲ್ಲಿ ಕೇಳೋದಕ್ಕೆ. ಹೇಗಿದ್ದಾಗ ಬದುಕುದು ಹೆಂಗಂತ ಮಾರ್ಕೆಟ್ ಮಾತ್ರ ತುಟ್ಟಿ ಆಗ್ಲಿಕ್ಕತ್ತದ. ದಿನಕ್ಕೆ ತೊಗೊಳ್ತಾ ಇಲ್ಲ ನೌಕರಿಗೆ. ಇವು ಜೆನ್ಯೂನಾಗಿ ಇದ್ದಂಥವು ಇನ್ನೂ ತೊಗೊಂಡಿಲ್ಲ. 2.76 ಲಕ್ಷ ಹುದ್ದೆಗಳು ಖಾಲಿ ಇದಾವೆ. ಅಷ್ಟು ಬಂದ್ರಂದ್ರೆ ಅದೆಲ್ಲ ಪೇಮೆಂಟ್ ಮಾಡ್ಬೇಕಲ್ರಿ. ಅದಕ್ಕಾಗಿ ಇದು ಮಾಡ್ತಾ ಇಲ್ಲ. ಅದಕ್ಕೆ ಈ ಸಂದರ್ಭದಲ್ಲೇ ನಾವು ಏನಪ್ಪ ಅಂತಂದ್ರೆ ಹೇಳೋದಿಷ್ಟ, ಈ ಹುದ್ದೆಗಳನ್ನು ತುಂಬಿಕೊಂಡ್ರೆ ಆ ಕುಟುಂಬಗಳು ಹೇಳ್ತಾವ, ಕೊಳ್ಳೋ ಶಕ್ತಿ ಬರ್ತದೆ, ಬದುಕಾಗ್ತದೆ ಅವ್ರದ್ದು. ಇಷ್ಟು ಹೇಳ್ಬೋದು ನಾನು ನಿಮಗೆ. ಮತ್ತು ಇದನ್ನು ಮೂಮೆಂಟ್ ಮಾಡಬೇಕಾದವರು ಅವರು. ಅನ್ಯಾಯಗೊಳಗಾದ ಜನ
ಆದರೆ ಮೂಮೆಂಟ್ ಆಗದಂಥ ಪರಿಸ್ಥಿತಿ ಬರ್ತದೆ. ಯಾಕಂದರೆ ಎಲ್ಲೋ ಸ್ಟ್ರೈಕ್ ಹೋಗ್ರಿ ಮತ್ತೆ ಮಾಡಿಕೊಂಡ್ರೆ ಅಲ್ಲಿ ಕಟ್ ಮಾಡಿ ಹೋಗಿ ಬಿಡ್ತಾರೆ ಅವ್ರನ್ನ. ಶಿಕ್ಷಣ ಇಲಾಖೆಯಲ್ಲಿ ಎಲ್ಲೋ ಒಂದಿಷ್ಟು ಕೊಡ್ತಿರ್ತಾರೆ, ಖಾಸಗಿ ಒಂದಿಷ್ಟು ತುಳಿದು ಮಾಡ್ತಿರ್ತಾರೆ, ಅಲ್ಲೇ ಗಾಬರಿ ಆಗುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಖಾಸಗಿಯವ್ರನ್ನ ಉಳಿಸ್ಕೋಬೇಕು, ಸ್ಟ್ರೈಕ್ ಮಾಡೋಕೆ ಹೋದ್ರೆ ತೆಗೆದು ಹಾಕ್ತಾರೆ. ಏನು ಮಾಡೋದು? ನಿಜವಾಗಿಯೂ ಇದೊಂದು ವಿಷಯ ಬರ್ತಲ್ರಿ. ಖಾಸಗಿಯಲ್ಲಿ ಹೇಳಿದ್ರೆ ತೆಗೆದು ಹಾಕ್ತಾರೋ ಭಯ, ಗೌರ್ಮೆಂಟ್ಗೆ ಎಲ್ಲೇ ಹೋದ್ರೆ ಅಧಿಕಾರಿ ನಮ್ಮ ಮನೆಗೆ ಕಾಡ್ತಾರೋ ಭಯ. ಎಷ್ಟೋ ಇಲಾಖೆಗಳಲ್ಲಿ ಕಾಂಟ್ರಾಕ್ಟ್ ಲೇಬರರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಮಕ್ಕಳು. ಅವ್ರಿಗೇನೋ ಇದ್ರ ಬಗ್ಗೆ ಪ್ರತಿಭಟನೆ ಮಾಡೋದ್ರಿಂದ ದೂರದ ಮಾತು. ಅಲ್ಲಲ್ಲೇ ಇಲ್ಲೆಲ್ಲ ಬಾಬಿ ಅಧಿವೇಶನ ನಡೆದಾಗ ಒಂದು ಸ್ವಲ್ಪ ಹೊರಗೆ ಬಂದು ಅಲ್ಲೇ ಒಂದು ಸ್ವಲ್ಪ ಲೆಕ್ಚರ್ಸು ಅವರು ಇವರು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದವರು ಇನ್ನುಳಿದ ಇಲಾಖೆಗೆ ಸಂಬಂಧಿಸಿದವರು ಅಂತ ಪ್ರಶ್ನೆ ಬರೋದಿಲ್ಲ. ಅಲ್ಲೇ ಯಾಕೆ ಕಡಿಮೆ ಇರ್ತಾರೆ ಜನಸಂಖ್ಯೆ, ಉದ್ಯೋಗದಲ್ಲಿ ಇರುತ್ತಿರುವಂಥವ್ರ ಅವ್ರು ಸ್ಟ್ರೈಕ್ ಮಾಡೋದು ದೂರದ ಮಾತು. ಹೀಗಾಗಿ ಈ ಎಲ್ಲ ಉದ್ಯೋಗಗಳನ್ನ ಸಹೃದಯಿಯಾದಂಥ ಸಿದ್ದರಾಮಯ್ಯನವರು ಏನು ಮಾಡಲಿಕ್ಕೆ ಸಾಧ್ಯತೆ ಈ ದಿಶೆಯಲ್ಲೇ ಅವರೇ ಹೇಳಿದಂಥ ಒಂದು ವಿವರಣೆ ಅವ್ರ ಕೈಲಿದೆ. ಅದು ನೋಡಿಕೊಂಡು ಎಲ್ಲರಿಗೂ ಉದ್ಯೋಗ ಕೊಡೋದಕ್ಕೆ ಸಾಧ್ಯ ಅದ ನಾನು ಚಿಂತನೆ ಮಾಡಬೇಕಾಗಿದೆ, ತಮ್ಮ ಕ್ಯಾಬಿನೆಟ್ ಮುಂದಿರಬೇಕಾಗಿದೆ. ಅದಕ್ಕೆ ನಮ್ಮ ಮೇಲೆ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಹೌದು ಇವು ಮಿನಿಮಮ್ ಇವು. ಯಾಕಂದ್ರೆ ನಾವು ಹೆಚ್ಚು 6-7 ಕೋಟಿ ಜನಸಂಖ್ಯೆ ಆಗಿದ್ದೀವಿ, ಅದ್ರಾಗ 2.74 ಲಕ್ಷ ಉದ್ಯೋಗ ಅಷ್ಟೇ ಖಾಲಿ ಅದಾವೆ. ಇನ್ನೂ ಎಷ್ಟು ಮಂದಿ ಬೇಕು ರೀ ಕಲ್ತಂಥವ್ರು? ಅವ್ರಿಗೆ ನೌಕರಿಗಳು ಯಾವಾಗ ಎಂತಂತೇಳಿ ಇದೇ ಒಂದು 2,76,000 ಮಕ್ಕಳಿಗೆ ಆಗ್ತಾಯಿಲ್ಲ. ನಮಗೇನು ಹಂಗೆ ಹೋಗ್ತಾಯಿದ್ವಿ, ಮುಂದೆ ಆಗ್ತಾಯಿದ್ವಿ, ಏನೋ ಕಾರಣ ಹೇಳ್ತಿದ್ವಿ. ಆದರೆ ಇವತ್ತದು ಕಾರಣ ಹೇಳೋ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಅವ್ರ ಬದುಕನ್ನು ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದ್ರೆ ಬೀದಿಗೆ ಬಿದ್ದಂಥದ್ದಾಗ್ಯದ. ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ಸಿದ್ದರಾಮಯ್ಯರು ಇವೆಲ್ಲ ಏನು ಡಿಪಾರ್ಟ್ಮೆಂಟ್ ಖಾಲಿ ಅದಲ್ಲ ಅಲ್ಲಲ್ಲಿ ಯೋಗ್ಯರನ್ನು ತುಂಬಿಸ್ಕೊಳ್ಳುವಂಥದ್ದು ಭಾಳ ರಿವೈರ್ ಆಗಿದೆ. ಯೋಗ್ಯರನ್ನು ತುಂಬಿಸುವಂಥ ಕೆಲಸನೂ ಆಗಬೇಕಾಗಿದೆ. ಎಂತ ಹೆಂಗೋ ನಿಮ್ಮಲ್ಲಿ KPSC ಅದ, KPSC ಆರೋಗ್ಯ ಸಾಕಷ್ಟು ಇಲ್ಲಂತಲ್ಲ, ಆದರೆ ಅದ್ರ ಮೂಲಕ ಇವೆಲ್ಲ ತುಂಬಿಸ್ಕೊಳ್ಳುವಂಥದ್ದು, ಮಂಜೂರಾತಿ ಕೊಡುವಂಥದ್ದು ಕೆಲಸ ತೀವ್ರ ಆದ್ರೆ ಇವು ಒಂದು ಸ್ವಲ್ಪ ಜನ ಒಂದು ನಿಟ್ಟಿಸ್ರು ಬಿಡೋಕ್ಕೆ ಸಾಧ್ಯತೆ, ಬದುಕೋಕ್ಕೆ ಸಾಧ್ಯತೆ. ಇಲ್ಲಾಂದ್ರೆ ಇವ್ರ ಬದುಕೆಲ್ಲ ನರಕ ಆಗಲಿಕ್ಕೆ. ಎಷ್ಟೋ ಲೆಕ್ಚರ್ಸ್ಗಳು, ಎಷ್ಟೋ ಜನ ಟೀಚರ್ಗಳು ತಮ್ಮ ಜೀವಿತ ಕೊನೆ ಹಂತಕ್ಕೆ ಬರ್ತಾ ಇದ್ದಾರೆ. ವಯಸ್ಸು ದಾಡ್ತಾ ಇದ್ದಾರೆ, 35, 40, 50 ವರ್ಷಕ್ಕೆ ಬಂದು ಹತ್ತಾ ಇದ್ದಾರೆ. ಆ ಮಕ್ಕಳ ಪಾಪ ಮದುವೆ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ. ಯಾಕಿಲ್ಲಪ್ಪ ಅಂತಂದ್ರೆ ಎಲ್ಲ ಕಾಂಟ್ರಾಕ್ಟ್ ಲೇಬರರ್ಸ್ ಅವರು. ಯಾವಾಗ ನೌಕರಿ ಹೋಗ್ತಿದ್ದು ಗೊತ್ತಿಲ್ಲ, ಹಿಂಗಾಗಿ ಹೆಣ್ಣು ಯಾರು ಕೊಡೋಕೆ ಹಿಂದೆ ಮಾಡ್ತಾರೆ. ಈ ಎಲ್ಲ ನೆಲೆಗಟ್ಟಿನೊಳಗೆ ಈ ಖಾಲಿ ಇದ್ದಂಥ ಹುದ್ದೆಗಳನ್ನ ಅಷ್ಟಾದರೂ ಭರ್ತಿ ಮಾಡಿದರೆ ಅಟ್ಲೀಸ್ಟ್ 10 ಜನಕ್ಕಾದರೂ ಸ್ವಲ್ಪ ಹೊಸ ಜೀವನ ಬರ್ಬೋದು ಅನ್ನುವಂಥದ್ದು. ಆದರೆ ಇಲ್ಲಿ ಮಾತ್ರ ಒಂದು ನೆನಪಿಡಬೇಕಾಗಿದ್ದು, ಈ ಹುದ್ದೆಗಳು ತುಂಬ ಮುಂದೆ ಪ್ರಾಮಾಣಿಕವಾಗಿ ಒಳ್ಳೆಯವ್ರನ್ನ ಅದಕ್ಕೆ ಅರ್ಧಂದ್ರೆ ಮಾತ್ರ ತೊಗೊಂಡ್ರೆ ಭಾಳ ಒಳ್ಳೆಯದು ಅಂತೇಳಿ. ಯಾಕೆ ಇಲ್ಲೂ ಗದ್ದು ನಮ್ಗೆ ಗೊತ್ತದ, ಸಂಬಂಧಿಕರು ಅವರು ಇವರು ಏನೂ ಬರ್ತಾವೆ. ಆ ಪ್ರೆಷರ್ಗೆ ಒಳಗಾಗದ ಪ್ರಾಮಾಣಿಕವಾಗಿ ಬಡ ಜನ ಸಲುವಾಗಿ ಒಂದು ಮಾಡಿದ ಯೋಗ್ಯ ಇದೆ. ಯಾಕಂದರೆ 2,76,386 ಕಡಿಮೆ ಮೊತ್ತದ್ದಲ್ಲ. ಇವರೆಲ್ಲರಿಗೂ ಉದ್ಯೋಗ ಕೊಡಬೇಕಾಗಿದ್ದು ನಮ್ಮ ಸರ್ಕಾರದ ಹೊಣೆ, ನಮ್ಮ ಹೊಣೆ ಅಂತೇಳಿ ತಿಳ್ಕೊಂಡು ಇದು ಚರ್ಚೆ ವಿಮರ್ಶೆ ಮಾಡಿ ವಿರೋಧ ಪಕ್ಷಗಳು ಸಹಿತ ವಿಶ್ವಾಸ ತೊಗೊಂಡ ಏನು ಮಾಡಲಿಕ್ಕೆ ಸಾಧ್ಯ ಅದು ಮಾಡಿದ್ರೆ ಯೋಗ್ಯ ಆಗ್ತದೆ ಅಂಥೇಳಿ ನಮಗೆ ಅನಿಸಿದ ಮಾತು ಮಾತಾಡಿದ್ದೀವಿ. ಈ ವಿಷಯದಲ್ಲಿ ಸಿದ್ದರಾಮಯ್ಯ ಗಂಭೀರವಾಗಿ ಈ ವಿಷಯ ತೆಗೆದುಕೊಂಡ ಮೊದಲದ್ದು ಯೂನಿವರ್ಸಿಟಿಗಳ ಬಗ್ಗೆ ಆಯಿತು, ಇದು 2ನೇದು ಆಯಿತು, ಎಲ್ಲನೂ ಚರ್ಚೆ ಮಾಡಿಕೊಂಡು ಒಂದು ಹಂತದವರೆಗೆ ಕಂಟ್ರೋಲ್ ಮಾಡುವಂಥ ಶಕ್ತಿ ಸಿದ್ದರಾಮಯ್ಯರಿಗೆ ಅದ. ಅವ್ರು ಅದನ್ನು ಮಾಡಿ ಕೊಟ್ಟರಪ್ಪ ಅಂದರೆ ಇಷ್ಟೆಲ್ಲ ಜನಕ್ಕೆ ದೊಡ್ಡ ಉಪಕಾರ ಮಾಡಿದಂಗೆ ಆಕೈತಿ ಅಂತ ಅನಿಸಿದ್ದನ್ನು ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ಅರ್ಥಾತ್ ಹೇ ಸಿದ್ದರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.